ನಾವು ಫಾರ್ಮುಲಾ 11, 12, 13, 14 ಅಲ್ಲಿ ವರ್ಬ್ಸ್ ಯೂಸ್ ಅನ್ನ ಹೆಂಗ್ ಮಾಡೋದು ಅಂತ ನೋಡಿದ್ವಿ. ಐ ಯು ಎನಿ ಪ್ಲೂರಲ್ ಬಂದಾಗ ಸೊ V1 ಬಂದು ಸೊ ನೆಗೆಟಿವ್ ಸೆಂಟೆನ್ಸ್ಗೆ ಡೋಂಟ್ ಬಂದು V1 ಬರುತ್ತೆ ಅಂತ ನೋಡಿದ್ವಿ. ಎನಿ ಸಿಂಗ್ಯುಲರ್ ಬಂದಾಗ V1 ಜೊತೆಗೆ SES IES ಹಾಕ್ಬೇಕು ಅಂತ ನೋಡಿದ್ವಿ. ಪಾಸಿಟಿವ್ ಸೆಂಟೆನ್ಸಸ್ಗೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡಸ್ ನಾಟ್ ಬಂದು V1 ಬರುತ್ತೆ ಅಂತ ನೋಡಿದ್ವಿ. ಇವಾಗ ಕ್ವಶನ್ ಮೇಕಿಂಗ್. ಸೊ ನೀನು ದಿನ ಕಾಲೇಜಿಗೆ ಹೋಗ್ತೀಯಾ ಅಂತ ಕೇಳ್ಬೇಕು. ಹೆಂಗ್ ಕೇಳೋದು? ಸೊ ಅದನ್ನ ನಾವು ನೋಡೋಣ, ಒಂದು ಫಾರ್ಮುಲಾ ನೋಡೋಣ ಈಗ. ಸೊ ಐ ಯು ಎನಿ ಪ್ಲೂರಲ್ ಬಂದಾಗ, ಐ ಯು ಎನಿ ಪ್ಲೂರಲ್, ಐ ಯು ಎನಿ ಪ್ಲೂರಲ್ ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಇಲ್ಲಿ ಸ್ಟಾರ್ಟಿಂಗ್ ಡೂ ಬರುತ್ತೆ, ಆಪ್ಷನಲ್ V1 ಸಮಥಿಂಗ್, ಇಲ್ಲಿ ಏನ್ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ಈಗ ಅದೇನೆ ಆಪ್ಷನಲ್ ಫೀಲ್ಡ್ ಅನ್ನ ನಿಮಗೆ ಗೊತ್ತು, ಈ ಮಧ್ಯ ಯಾವ್ಯಾವ ಆಪ್ಷನಲ್ ಫೀಲ್ಡ್ ಹಾಕ್ಬೇಕು ಅಂತ ನಿಮಗೆ ಗೊತ್ತು. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ನೀವು ಪ್ರೀವಿಯಸ್ ಫಾರ್ಮುಲಾದಲ್ಲಿ ಹೋದ್ರೆ ನಿಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಐದರ್ ಆಪ್ಷನಲ್ ಫಸ್ಟಿಗೆ ಹಾಕ್ಬೋದು ಇಲ್ಲ ಕೊನೆಗೆ ಹಾಕ್ಬೋದು. ಸೊ ಡೂ, ಐ, ಯು ಎನಿ ಪ್ಲೂರಲ್, ದೇ ಒಂದಕ್ಕಿಂತ ಜಾಸ್ತಿ, ವಿ ಒಬ್ರಿಗಿಂತ ಜಾಸ್ತಿ, ರಘು ಅಂಡ್ ಪವನ್ ಒಬ್ರಿಗಿಂತ ಜಾಸ್ತಿ, ಇಬ್ರು ವ್ಯಕ್ತಿಗಳಾದ್ರು, V1 ಬಂದು ಸಮಥಿಂಗ್. ನಾರ್ಮಲಿ ಕ್ವಶನ್ ಮೇಕಿಂಗ್ ಅಲ್ಲಿ ಆಪ್ಷನಲ್ ಫೀಲ್ಡ್ ಅನ್ನ ಕೊನೆಗೆ ಹಾಕ್ತಿವಿ. ಸೊ ಇನ್ ದ ಕ್ವಶನ್ ಮೇಕಿಂಗ್ ಇಟ್ ಈಸ್ ಪ್ರಿಫರಬಲ್ ಟು ಪುಟ್ ಆಪ್ಷನಲ್ ಫೀಲ್ಡ್ ಎಟ್ ದಿ ಎಂಡ್. ದಿಸ್ ಇಸ್ ಅಪ್ಲಿಕಬಲ್ ಫಾರ್ ಸೆಕೆಂಡ್ ಟೇಬಲ್. ಈ ಟೇಬಲ್ ಗೆ ಮಾತ್ರ ಅದು ಅಪ್ಲಿಕಬಲ್ ಅಂತ. ಅಂದ್ರೆ ಈಗ ನೀವು ಇದನ್ನ ಫಸ್ಟ್ ಟೇಬಲ್ ಅಂತ ತಗೊಂಡು ಇದನ್ನ ಸೆಕೆಂಡ್ ಟೇಬಲ್ ಅಂತ ತಗೊಂಡ್ರೆ, ನೀವು ಆಪ್ಷನಲ್ ಫೀಲ್ಡ್ ಐದರ್ ಕೊನೆಗೆ ಹಾಕ್ಬೋದು ಅಥವಾ ಮೊದ್ಲು ಹಾಕ್ಬೋದು. ಬಟ್ ಇಲ್ಲಿಗೆ ಹಾಕೋದು ಸೂಕ್ತ, ಕೊನೆಗೆ ಇಡೋದು ಸೂಕ್ತ ಅಂತ ಹೇಳ್ತಾ ಇರೋದು. ಈಗ ಕೆಲವು ಸೆಂಟೆನ್ಸಸ್ ಅನ್ನು ನೋಡೋಣ. ಡು ಯು ಗೋ ಟು ಟೆಂಪಲ್ ಡೈಲಿ, ಇಲ್ಲಿ ಯಾವ್ದು ವರ್ಬು? ವರ್ಬ್ ಯಾವ್ದು ಅಂದ್ರೆ ಗೋ ಅನ್ನೋದು ವರ್ಬು. ಸೊ ಡೈಲಿ ಅನ್ನೋದೇನಾಯ್ತು? ಸೊ ಆಪ್ಷನಲ್ ಫೀಲ್ಡ್ ಆಯ್ತು. ನೀನು ದೇವಸ್ಥಾನಕ್ಕೆ ದಿನ ಹೋಗ್ತೀಯಾ? ಡು ಯು ಗೋ ಟು ಟೆಂಪಲ್ ಡೈಲಿ? ಆನ್ಸರ್ ಮಾಡ್ಬೇಕಾರೆ ಎಸ್, ಐ ಗೋ ಟು ಟೆಂಪಲ್ ಡೈಲಿ. ಸೊ ನೋ, ಐ ಡೋಂಟ್ ಗೋ ಟು ಟೆಂಪಲ್ ಡೈಲಿ. ಓಕೆ, ಸೊ ನೋ, ಐ ಡೋಂಟ್ ಗೋ ಟು ಟೆಂಪಲ್ ಡೈಲಿ, ಬಟ್ ಐ ಸಮ್ಟೈಮ್ಸ್ ಗೋ ಟು ಟೆಂಪಲ್. ಇಲ್ಲಿ ನೋಡಿ, ಈ ಆನ್ಸರ್ ಮಾಡೋದು ನಿಮಗೆ ಗೊತ್ತಿದೆ ಆಕ್ಚುಲಿ. ಸೊ ಇದನ್ನ ನೀವು ಫಾರ್ಮುಲಾ 11 ಅಲ್ಲಿ ಕಲ್ತಿದ್ದೀರಾ. ಎಸ್, ಐ ಗೋ ಟು ಟೆಂಪಲ್ ಯಾವ್ದು? V1 ಇಲ್ಲಿ ಗೋ ಅನ್ನೋದು V1. ಯಾವ್ದು ಫಾರ್ಮ್ಸ್ ಏನು? V1, V2, V3, V4 ತಕ್ಷಣ ಮೈಂಡಿಗೆ ಬರ್ತಾ ಇರ್ಬೇಕು ನಿಮಗೆ. ಗೋ, ವೆಂಟ್, ಗಾನ್, ಗೋಯಿಂಗ್. ಗೋ, ವೆಂಟ್, ಗಾನ್, ಗೋಯಿಂಗ್. ಸೊ ಎಸ್, ಐ ಗೋ ಟು ಟೆಂಪಲ್ ಡೈಲಿ. ಸೊ ಇಲ್ಲಿ ಏನಾಯ್ತು? ಐ ಗೊತ್ತು ನಿಮಗೆ, V1 ಗೋ, ಟು ಟೆಂಪಲ್ ಇದೇನಾಯ್ತು? ಸಮಥಿಂಗ್. ಡೈಲಿ ಅನ್ನೋದು ಆಪ್ಷನಲ್ ಫೀಲ್ಡ್ ಆಯ್ತು, ಇದು ಆಪ್ಷನಲ್. ಇಲ್ಲಿ ನಾವ್ ಏನ್ ಮಾಡಿದ್ವಿ? ಆಪ್ಷನಲ್ ನ ಕೊನೆಗೆ ಹಾಕಿದೀವಿ. ವರ್ಬ್ಸ್ ಯೂಸೇಜ್ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಂದ್ರೆ ಏನು? ಆಕ್ಷನ್ಸ್ ವಿಚ್ ವಿ ರಿಪೀಟ್. ನಾವು ಯಾವ ಆಕ್ಷನ್ಸ್ ನ ಪದೇ ಪದೇ ಮಾಡ್ತೀವಿ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಂತ ಹೇಳ್ತೀವಿ. ನೋ, ಐ ಡೋಂಟ್ ಗೋ ಟು ಟೆಂಪಲ್ ಡೈಲಿ, ಬಟ್ ಐ ಸಮಟೈಮ್ಸ್. ಯಾಕೆ ಸಮಟೈಮ್ಸ್ ಬಂತು? ಸಮಟೈಮ್ಸ್ ವರ್ಬ್ ಅಲ್ಲ, ಇದು ಆಪ್ಷನಲ್. ಗೋನೇ ವರ್ಬು. ಸೊ ಕೆಲವು ಸಮಟೈಮ್ಸ್ ಇಂತ ಒಂದು ಆಪ್ಷನಲ್ ಅನ್ನ ನಾವು ಮಧ್ಯ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ ಫಾರ್ಮುಲಾದಲ್ಲಿ. ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನೆಕ್ಸ್ಟ್, ಡು ಐ ಆಲ್ವೇಸ್ ವರ್ಕ್ ಹಾರ್ಡ್? ನೀವ್ ಯಾರಿಗೋ ಕೇಳ್ತಾ ಇದ್ದೀರಾ, ನಾನು ಯಾವಾಗ್ಲೂ ವರ್ಕ್ ಮಾಡ್ತೀನಾ? ಇಲ್ಲಿ ನೋಡಿ, ಡೂ ಕ್ವಶನ್ ಮೇಕಿಂಗ್ ಗೆ ಡೂ ಬರ್ಬೇಕು, ಐ ಬಂದಿರೋದ್ರಿಂದ ಹಿಂದ್ಗಡೆ ಡೂ ಬರ್ಬೇಕು. ಆಲ್ವೇಸ್ ಅನ್ನೋದು ಏನಾಯ್ತು? ಆಪ್ಷನಲ್ ಆಯ್ತು. ಆಲ್ವೇಸ್ ಅನ್ನೋದು ಆಪ್ಷನಲ್, ವರ್ಕ್ ಅನ್ನೋದು V1 ಆಯ್ತು, ಹಾರ್ಡ್ ಅನ್ನೋದೇನಾಯ್ತು? ಸಮಥಿಂಗ್, ಅದು ಸಮಥಿಂಗ್ ಆಯ್ತು. ಸೊ ಡು ಐ ಆಲ್ವೇಸ್ ವರ್ಕ್ ಹಾರ್ಡ್? ಎಸ್. ಅದಕ್ಕೆ ಆನ್ಸರ್ ಮಾಡೋರು ಯಾರು? ನೀವ್ ಒಂಥರ ಹೆಂಗ್ ಕೇಳಿದ್ದೀರಾ ಅಂದ್ರೆ, ನಾನು ಯಾವಾಗ್ಲೂ ಕೆಲಸ ಮಾಡ್ತೀನ ಕಷ್ಟಪಟ್ಟು ಅಂತ ಯಾರಿಗೋ ಕೇಳ್ತಾ ಇದ್ದೀರಾ. ಎದುರುಗಡೆ ಇರೋರು, ಹೌದು ನೀನ್ ಯಾವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡ್ತೀಯಾ. ಎಸ್, ಯು ಆಲ್ವೇಸ್ ವರ್ಕ್ ಹಾರ್ಡ್. ಯು ಬಂದಿರೋದ್ರಿಂದ V1 ಬರ್ಬೇಕು. ಇದು ಆಪ್ಷನಲ್ ಆಯ್ತು, ಆಲ್ವೇಸ್ ಅನ್ನೋದು ಆಪ್ಷನಲ್ ಆಯ್ತು. ಎಸ್, ಯು ಆಲ್ವೇಸ್ ವರ್ಕ್ ಹಾರ್ಡ್. ನೀವ್ ಆಪ್ಷನಲ್ ಹಾಕಕ್ ಇಷ್ಟ ಇಲ್ವಾ? ಎಸ್, ಯು ವರ್ಕ್ ಹಾರ್ಡ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನೋ, ಯು ಆಲ್ವೇಸ್ ಡೋಂಟ್ ವರ್ಕ್ ಹಾರ್ಡ್. ಯು ಆಲ್ವೇಸ್ ಡೋಂಟ್ ವರ್ಕ್ ಹಾರ್ಡ್. ನೀನು ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡಲ್ಲ. ಡೂ ರಘು ಅಂಡ್ ರಮ್ಯಾ, ಯಾಕೆ? ಇಬ್ರು ವ್ಯಕ್ತಿಗಳಾದ್ರು, ಹಂಗಾಗಿ ಏನಾಯ್ತು? ಡೂ ಬಂತು. ಡೂ ರಘು ಅಂಡ್ ರಮ್ಯಾ
ಪ್ಲೇ ಟೆನ್ನಿಸ್ ವೀಕ್ಲಿ. ರಘು ಮತ್ತೆ ರಮ್ಯಾ ಪ್ರತಿ ವಾರ ಟೆನ್ನಿಸ್ ಅನ್ನ ಆಡ್ತಾರ. ಸೊ ರಘು ರಮ್ಯಾ ಇಬ್ರು ವ್ಯಕ್ತಿಗಳಾದ್ರು, ಎನಿ ಪ್ಲೂರಲ್, ಹಂಗಾಗಿ ಡೂ ಬಂತು. ಪ್ಲೇ ಟೆನ್ನಿಸ್ ಸಮಥಿಂಗ್, ವೀಕ್ಲಿ ಅನ್ನೋದೇನಾಯ್ತು ಆಪ್ಷನಲ್. ವೀಕ್ಲಿ ಅನ್ನೋದು ಆಪ್ಷನಲ್. ಹೆಂಗ್ ಆನ್ಸರ್ ಮಾಡ್ತೀರಾ? ಎಸ್, ದೇ. ಇಲ್ಲಿ ದೇ ಅಂದ್ರೆ ರಘು ಅಂಡ್ ರಮ್ಯಾ ಅಂತಾನೆ. ಇಲ್ಲಿ ದೇ ಅಂದ್ರೆ ರಘು ಅಂಡ್ ರಮ್ಯಾ. ಎಸ್, ದೇ ಪ್ಲೇ ಟೆನ್ನಿಸ್ ವೀಕ್ಲಿ. ಅವರು ಟೆನ್ನಿಸ್ ಅನ್ನ ಪ್ರತಿ ವೀಕು ಆಟ ಆಡ್ತಾರೆ. ನೋ, ದೇ ಡೋಂಟ್ ಪ್ಲೇ ಟೆನ್ನಿಸ್ ವೀಕ್ಲಿ. ಇಲ್ಲಿ ದೇ ಎನಿ ಪ್ಲೂರಲ್, ಡೋಂಟ್ ಡೇ ಬರ್ಬೇಕು, ಹಂಗಾಗಿ ಪ್ಲೇ ಅನ್ನೋದು V1. ಸೊ ಫಾರ್ಮ್ಸ್ ಏನು? V1, V2, V3, V4. ಪ್ಲೇ, ಪ್ಲೇಡ್, ಪ್ಲೇಡ್, ಪ್ಲೇಯಿಂಗ್. ಸೊ ಟೆನ್ನಿಸ್ ವೀಕ್ಲಿ. ನಿಮಗೆ ವರ್ಬ್ಸ್ ಲಿಸ್ಟ್ ಬೇಕು ಅಂದ್ರೆ ಈ ನಂಬರಿಗೆ ಒಂದು ಮೆಸೇಜ್ ಕಳಿಸಿ, ಅಲ್ಲಿ ಹೇಳಿ ವರ್ಬ್ಸ್ ಲಿಸ್ಟ್ ಬೇಕು. ಜಸ್ಟ್ ನಿಮ್ಮ ನೇಮು, ನೀವು ಯಾವ ಊರು, ನಿಮ್ಮ ಆಕ್ಯುಪೇಷನ್, ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್, ಅಥವಾ ಕೆಲಸ ಮಾಡ್ತಾ ಇದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ನಿಮ್ಮ ಒಂದು ವರ್ಬ್ಸ್ ಲಿಸ್ಟ್ ಅಂತ ಒಂದು ಕಳಿಸಿದ್ರೆ, ನೀವು ಫಸ್ಟ್ ಈ ನಂಬರ್ ಸೇವ್ ಮಾಡ್ಕೊಳ್ಳಿ. ನಂಬರ್ ಸೇವ್ ಮಾಡ್ಕೊಂಡು ವರ್ಬ್ಸ್ ಲಿಸ್ಟ್ ಕೇಳಿದ್ರೆ ವರ್ಬ್ಸ್ ಲಿಸ್ಟ್ ಅನ್ನ ಕಳಿಸ್ತೀವಿ ನಾವು. ಡು ಯು ರೀಡ್ ನ್ಯೂಸ್ ಪೇಪರ್ ಡೈಲಿ? ಸೊ ಇಲ್ಲಿ ಏನಾಯ್ತು, ಯಾಕೆ ಡೂ ಬಂತು? ಯು ಇದೆ, ಹಂಗಾಗಿ ಹಿಂದ್ಗಡೆ ಡೂ ಬರಬೇಕು. ರೀಡ್ ಅನ್ನೋದು ವರ್ಬು, ನ್ಯೂಸ್ ಪೇಪರ್ ಅನ್ನೋದು ಸಮಥಿಂಗ್. ಕರೆಕ್ಟಾ? ಸೊ ಇದು ಸಮಥಿಂಗ್. ನೆಕ್ಸ್ಟ್ ಡೈಲಿ ಅನ್ನೋದೇನಾಯ್ತು ಆಪ್ಷನಲ್ ಫೀಲ್ಡ್. ಎಸ್, ಐ ರೀಡ್ ನ್ಯೂಸ್ ಪೇಪರ್ ಡೈಲಿ. ನೀನು ನ್ಯೂಸ್ ಪೇಪರ್ ದಿನ ಓದ್ತೀಯಾ ಅಂತ ಕೇಳ್ತಾ ಇದೀವಿ. ಎಸ್, ಐ ರೀಡ್ ನ್ಯೂಸ್ ಪೇಪರ್ ಡೈಲಿ. ಐ ಅನ್ನೋದು ಸೊ ಐ ಆಗಿರೋದ್ರಿಂದ V1 ಬರಬೇಕು. ನ್ಯೂಸ್ ಪೇಪರ್ ಸಮಥಿಂಗ್, ಡೈಲಿ ಆಪ್ಷನಲ್ ಫೀಲ್ಡ್. ನೋ, ಐ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ, ಬಟ್ ಐ ರೀಡ್ ಮ್ಯಾಗಝಿನ್ಸ್ ವೀಕ್ಲಿ. ಆದ್ರೆ ನಾನು ದಿನ ನ್ಯೂಸ್ ಪೇಪರ್ ಓದಲ್ಲ. ಡೋಂಟ್ ಯಾಕೆ ಬರ್ಬೇಕು? ಐ ಬಂದಿದೆ, ಹಂಗಾಗಿ ಡೋಂಟೇ ಬರ್ಬೇಕು. ರೀಡ್ V1 ಆಯ್ತು. ನ್ಯೂಸ್ ಪೇಪರ್ ಅನ್ನೋದು ಸಮಥಿಂಗ್, ಡೈಲಿ ಆಪ್ಷನಲ್, ಬಟ್ ಐ ರೀಡ್ ಮ್ಯಾಗಝಿನ್ಸ್ ವೀಕ್ಲಿ. ರೀಡ್ ಅನ್ನೋದು ವರ್ಬ್. ಓಕೆ, ಸೊ ರೀಡ್ ಅನ್ನೋದು ವರ್ಬ್, ಕ್ರಿಯಾಪದ. ಡೂ ಯುವರ್ ಪೇರೆಂಟ್ಸ್ ಸ್ಪೀಕ್ ಇಂಗ್ಲಿಷ್? ನೋಡಿ, ಯುವರ್ ಪೇರೆಂಟ್ಸ್ ಪ್ಲೂರಲ್. ಯುವರ್ ಫಾದರ್ ಅಂದಿದ್ರೆ ಒಬ್ರು ಸಿಂಗ್ಯುಲರ್, ಯುವರ್ ಮದರ್ ಒಬ್ರು ಸಿಂಗ್ಯುಲರ್ ಆಗ್ತಿತ್ತು, ಅವಾಗ ಡೂ ಬರ್ತಿರ್ಲಿಲ್ಲ. ಇಲ್ಲಿ ಯುವರ್ ಪೇರೆಂಟ್ಸ್ ಅಂದಾಗ ಅಪ್ಪ ಅಮ್ಮ ಇಬ್ರು ಸೇರೋದ್ರಿಂದ ಸೊ ಡೂನೇ ಬರ್ಬೇಕು. ಡೂ ಯುವರ್ ಪೇರೆಂಟ್ಸ್ ಸ್ಪೀಕ್ ಇಂಗ್ಲಿಷ್? ಎಸ್, ಮೈ ಪೇರೆಂಟ್ಸ್ ಸ್ಪೀಕ್ ಇಂಗ್ಲಿಷ್ ಅಂತ ಹೇಳ್ಬೋದು, ಅಥವಾ ದೇ ಅನ್ಬೋದು. ದೇ ಅಂದ್ರೆ ಇವ್ರೇನೆ, ಯುವರ್ ಪೇರೆಂಟ್ಸ್, ಮೈ ಪೇರೆಂಟ್ಸ್ ಅಂತ. ಎಸ್, ದೇ ಸ್ಪೀಕ್ ಇಂಗ್ಲಿಷ್. ನೋ, ದೇ ಡೋಂಟ್ ಸ್ಪೀಕ್ ಇಂಗ್ಲಿಷ್. ದೇ ಬಂದಿರೋದ್ರಿಂದ ಡೋಂಟೇ ಬರ್ಬೇಕು. ಇದು V1, ಇದು ಸಮಥಿಂಗ್. ಸ್ಪೀಕ್ ಏನ್ ಬರುತ್ತೆ? ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್. ಓಕೆ, ಸೊ ವರ್ಬ್ಸ್ ಫಾರ್ಮ್ಸ್, ಡಿಫ್ರೆಂಟ್ ಫಾರ್ಮ್ಸ್ ನಿಮಗೆ ಗೊತ್ತಿರ್ಬೇಕು. ಡೂ ಯುವರ್ ಸಿಸ್ಟರ್ಸ್, ನೋಡಿ ಯುವರ್ ಸಿಸ್ಟರ್ಸ್ ಪ್ಲೂರಲ್, ಹಂಗಾಗಿ ಏನ್ ಬರ್ಬೇಕು? ಡೂನೇ ಬರ್ಬೇಕು. ಏನಾದ್ರೂ ಸಿಂಗ್ಯುಲರ್ ಆಗಿದ್ರೆ, ಯುವರ್ ಸಿಸ್ಟರ್ ಆಗಿದ್ದಿದ್ರೆ ಅಲ್ಲಿ ಡೂ ಬರ್ತಾ ಇರ್ಲಿಲ್ಲ. ಅದೇನು ಡಸ್ ಬರ್ಬೇಕು, ಅದು ನೆಕ್ಸ್ಟ್ ಫಾರ್ಮುಲಾದಲ್ಲಿ ಗೊತ್ತಾಗತ್ತೆ. ಡೂ ಯುವರ್ ಸಿಸ್ಟರ್ಸ್ ಲೀವ್ ಇನ್ ಲಂಡನ್? ಅವರು ಲಂಡನ್ ಅಲ್ಲಿ ವಾಸವಾಗಿದ್ದಾರಾ? ಲೀವ್, ಲೀವ್ಡ್, ಲೀವ್ಡ್, ಲಿವಿಂಗ್ ಅಂತ ಹಂಗ್ ಬರುತ್ತೆ. ಎಸ್, ದೇ ಲೀವ್ ಇನ್ ಲಂಡನ್. ನೋ, ದೇ ಡೋಂಟ್ ಲೀವ್ ಇನ್ ಲಂಡನ್. ದೇ ಲೀವ್, ದೇ ಅನ್ನೋದು ಪ್ಲೂರಲ್, ಹಂಗಾಗಿ ವರ್ಬ್ ಲೀವ್, V1. ಎಸ್, ದೇ ಲೀವ್ ಇನ್ ಲಂಡನ್. ನೋ, ದೇ ಡೋಂಟ್ ಲೀವ್ ಇನ್ ಲಂಡನ್. ನೆಕ್ಸ್ಟ್, ಡೂ ಇಂಡಿಯಾ ಅಂಡ್ USA ವರ್ಕ್ ಅಗೇನೆಸ್ಟ್ ಟೆರರಿಸಂ? ಇಂಡಿಯಾ ಮತ್ತೆ USA ಎರಡು ಕಂಟ್ರೀಸ್ ಆಯ್ತು, ಎರಡು ಕಂಟ್ರೀಸ್ ಆಯ್ತು, ಹಂಗಾಗಿ ಏನ್ ಬರ್ಬೇಕು? ಡೂನೇ ಬರ್ಬೇಕು. ವರ್ಕ್ ಅಗೇನೆಸ್ಟ್ ಟೆರರಿಸಂ, ವರ್ಕ್ ಅನ್ನೋದು V1 ಆಯ್ತು. ವರ್ಕ್ ಅಗೇನೆಸ್ಟ್ ಟೆರರಿಸಂ, ಅಗೇನೆಸ್ಟ್ ಟೆರರಿಸಂ ಅನ್ನೋದು ಏನಾಯ್ತು? ಸೊ ಸಮಥಿಂಗ್ ಆಯ್ತು. ಸೊ ಎಸ್, ಇಂಡಿಯಾ ಅಂಡ್ USA ಅಥವಾ ದೇ ಅನ್ಬೋದು. ದೇ ಅಂದ್ರೆ ಏನಾಯ್ತು? ಇಂಡಿಯಾ ಅಂಡ್ USA ಆಯ್ತು. ಎರಡು ಕಂಟ್ರೀಸ್ ಆದ್ರಿಂದ ಏನ್ ಬರ್ಬೇಕು? ವರ್ಕ್. ಸೊ V1 ಇರ್ಬೇಕು. ಅಗೇನೆಸ್ಟ್ ಟೆರರಿಸಂ. ನೋ, ದೇ ಡೋಂಟ್ ವರ್ಕ್ ಅಗೇನೆಸ್ಟ್ ಟೆರರಿಸಂ. ಇಲ್ಲ, ಅವ್ರು ಟೆರರಿಸಂ ಅಗೇನೆಸ್ಟ್ ವರ್ಕ್ ಮಾಡ್ತಿಲ್ಲ. ಹೌದು, ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಡು ಯು ಲೈಕ್ ಸ್ವೀಟ್ಸ್? ನೋಡಿ, ಲೈಕ್ ಅನ್ನೋದು V1, ಲೈಕ್, ಲೈಕ್ಡ್, ಲೈಕ್ಡ್, ಲೈಕಿಂಗ್ ಅಂತ ಬರುತ್ತೆ. ಡು ಯು ಲೈಕ್ ಸ್ವೀಟ್ಸ್? ಎಸ್, ಐ ಲೈಕ್ ಸ್ವೀಟ್ಸ್. ನೋ, ಐ ಡೋಂಟ್ ಲೈಕ್ ಸ್ವೀಟ್ಸ್. ಸೊ ಐ ಬಂದಿರೋದ್ರಿಂದ ಡೋಂಟೇ ಬರ್ಬೇಕು. ಇಲ್ಲೇನಾದ್ರು ಡಸಂಟ್ ಹಾಕಿದ್ರೆ
ಇಂಗ್ಲಿಷು ಕೊಲೆ ಆಗುತ್ತೆ. ಸೊ ಡು ಯು ಲೈಕ್ ಟು ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್? ನಿನಗೆ ಕಾಫಿ ಕುಡಿಯಕ್ಕೆ ಇಷ್ಟ ಆಗತ್ತಾ? ಯು ಬಂದಿರೋದ್ರಿಂದ ಏನಾಯ್ತು? ಸೊ ಇಲ್ಲಿ ಡೂ ಬರ್ಬೇಕು. ಡು ಯು ಲೈಕ್ ಟು ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್? ಸೊ ಲೈಕ್ ಟು ಡ್ರಿಂಕ್, ಲೈಕ್ಡ್, ಲೈಕಿಂಗ್. ಲೈಕ್ ಟು ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್. ಸೊ ಎಸ್, ಐ ಲೈಕ್ ಟು ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್. ಲೈಕ್ ಅನ್ನೋದು ವರ್ಬು, V1. ಲೈಕ್ಡ್, ಲೈಕಿಂಗ್. ಟು ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್ ಅನ್ನೋದು ಏನಾಯ್ತು? ಸಮಥಿಂಗ್ ಆಯ್ತು. ಇದು ಸಮಥಿಂಗ್ ಆಯ್ತು. ನೋ, ಐ ಡೋಂಟ್ ಲೈಕ್ ಟು ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್. ನನಗೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್. ಐ ಬಂದಿರೋದ್ರಿಂದ ಡೋಂಟ್ ಬರಬೇಕು, ಡಸಂಟ್ ಬರಬಾರ್ದು. ಸೊ ಡು ದೇ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ? ಅವ್ರ ಎಲೆಕ್ಟ್ರಿಸಿಟಿ ಬಿಲ್ ನ ಪ್ರತಿ ತಿಂಗಳು ಕಟ್ತಾರಾ? ಹೌದು, ಕಟ್ಟಬೇಕು, ಇಲ್ಲ ಅಂದ್ರೆ ಕಿತ್ಕೊಂಡು ಹೋಗ್ತಾರೆ KEB ಅವರು. ಸೊ ಎಸ್, ದೇ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ದೇ ಬಂದಿರೋದ್ರಿಂದ ಪ್ಲೂರಲ್, ಹಂಗಾಗಿ ಏನ್ ಬರ್ಬೇಕು? V1 ಬರ್ಬೇಕು. ಎಸ್, ದೇ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ನೆಗೆಟಿವ್, ನೋ, ದೇ ಡೋಂಟ್ ಪೇ. ದೇ ಬಂದಿರೋದ್ರಿಂದ ನೆಗೆಟಿವ್ ಸೆಂಟೆನ್ಸಸ್ ಏನಾಗ್ಬೇಕು? ಡೋಂಟ್ ಪೇ ಬರ್ಬೇಕು. ದೇ ಡೋಂಟ್ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ನೆಕ್ಸ್ಟ್ ಫಾರ್ಮುಲಾ 16 ಅಲ್ಲಿ ಎನಿ ಪ್ಲೂರಲ್ ಬಿಟ್ಟು ಸಿಂಗ್ಯುಲರ್ ಬಂದಾಗ ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ನೀವು ಒಂದ್ಸಲಿ ವಿಡಿಯೋ ನೋಡಿದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ? ಸೊ ಈ ತರ ಕ್ವಶನ್ ಬಂದಾಗ ಪಾಸ್ ಮಾಡ್ಕೊಬೇಕು. ಪಾಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕು. ಆಮೇಲೆ ನಿಮ್ಮ ಆನ್ಸರು ಇಲ್ಲಿ ನಾನು ಕೊಟ್ಟಿರೋ ಆನ್ಸರು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಓಕೆ, ಥ್ಯಾಂಕ್ ಯು.